ಮೂಲಭೂತ ಸೌಕರ್ಯವಿಲ್ಲದೆ ಶಾಲೆ ಕೋಣೆಗಳಿಲ್ಲದೆ ಪರಿತಪಿಸುತ್ತಿರುವ ಬಾದಾಮಿ ತಾಲೂಕಿನ ಕುಟಕನಕೇರಿ ಸರ್ಕಾರಿ ಪ್ರಾಥಮಿಕ ಶಾಲೆ ಶಿಕ್ಷಕ ವೃಂದ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಕುಟಕನಕೇರಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ 1ರಿಂದ 8ನೇ ವರ್ಗದವರೆಗೆ ಪಾಠ ಮಾಡುತ್ತಿರುವ ಶಿಕ್ಷಕ ಶಿಕ್ಷಕಿಯರ ಗೋಳು ಏನೆಂದರೆ ಎಲ್ಲ ವಿದ್ಯಾರ್ಥಿಗಳಿಗೆ ಕೋಣೆ ಇಲ್ಲ. 2 ಕೋಣೆಗಳು ಶೀತಲಗೊಂಡಿದ್ದು ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ತಿಳಿಸಿದ್ದೇವೆ. ತಾಲೂಕಾ ಪಂಚಾಯಿತಿ ಇಒ ಅವರು ಕೂಡ ವೀಕ್ಷಣೆ ಮಾಡಿದ್ದಾರೆ. ಬಾದಾಮಿ ಶಾಸಕರಾದ ಭೀಮಸೇನ ಚಿಮ್ಮನಕಟ್ಟಿಯವರು ಕೂಡ ಕೂಡಲೇ ಕಟ್ಟಡ ನಿರ್ಮಾಣ ಮಾಡಲು ಅಧಿಕಾರಿಗಳಿಗೆ ಆದೇಶ ಮಾಡಿದ್ರು ಕೂಡ ಕೆಲಸ ಮಾತ್ರ ಶುರುವಾಗದೆ ಮಕ್ಕಳು ಶಾಲೆಗೆ ಹೊರಗೆ ಕೂತು ಅಭ್ಯಾಸ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿ ತುಂಬಾ ದಿನಗಳೇ ಕಳೆದಿವೆ ಎನ್ನಬಹುದು. ಅಷ್ಟೇ ಅಲ್ಲದೆ ಶಾಲೆಯ ಆವರಣದಲ್ಲಿ ಶಾಲೆ ಅವಧಿ ಮುಗಿದ ಮೇಲೆ ಗ್ರಾಮಸ್ಥರು ಶಾಲೆಯ ಗೇಟ್ ಬೇಗ ಮುರಿದು ಶಾಲೆಯ ಆವರಣದಲ್ಲಿಗೆ ಮಲಮೂತ್ರ ವಿಸರ್ಜನೆ ಮಾಡುತ್ತಿದ್ದು ಇದು ತುಂಬಾ ಖೇದಕರ ಸಂಗತಿ ಎನ್ನಬಹುದು. ಶಾಲೆಯನ್ನ ಕಾಪಾಡಬೇಕಾದ ಗ್ರಾಮಸ್ಥರೇ ಇಲ್ಲಿ ಬೇಲಿಗೆ ಎದ್ದು ಹೊಲ ಮೇದರ ಕಾಪಾಡೋರು ಯಾರು ಎನ್ನುವ ಪರಿಸ್ಥಿತಿ ಕುಟಕನಕೇರಿ ಗ್ರಾಮದ ಸರ್ಕಾರಿ ಶಾಲೆಯ ಪರಿಸ್ಥಿತಿಯಾಗಿದೆ ಎನ್ನಬಹುದು. ಶಾಲೆಯಲ್ಲಿ ಸರಿಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲದೆ ಶಿಕ್ಷಕರು ಪರಿತಪಿಸುವ ಹಾಗೆ ಆಗಿದೆ. ಬಾದಾಮಿ ಶಾಸಕರು ಈ ಬಗ್ಗೆ ಗಮನ ಹರಿಸಿ ಇಲ್ಲಿರುವ ಅವ್ಯವಸ್ಥೆಯನ್ನ ಸರಿಪಡಿಸಲು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅಧಿಕಾರವೆಂಬ ಚಾಟಿ ಬೀಸಿದ್ರೆ ಕಾಮಗಾರಿ ಶುರುವಾದರೆ ದೇಶದ ಭವಿಷ್ಯ ಎಂದು ಕರೆಯುವ ವಿದ್ಯಾರ್ಥಿಗಳಿಗೆ ಕೂತು ಕಲಿಯಲು ಸೂರು ಕಲ್ಪಿಸಿ ಕೊಟ್ಟಂತಾಗುತ್ತದೆ ಎನ್ನುವುದು ನಮ್ಮ ವಾಹಿನಿಯ ಕಳಕಳಿಯಾಗಿದೆ. ಅದೊಂದು ರೂಮಿಂದ ಏನು ವ್ಯವಸ್ಥೆ ಐತೆ ಮಾಡಿಸ್ಕೊಡಿ ಸರ್. ಉಳ್ಕೆದ ವರದಿ ಸಂಬಂಧಪಟ್ಟಂಗ ಗ್ರಾಮಸ್ಥರ ಸಹಕಾರ ಬೇಕಿದ್ದಕ್ಕೆ ಅವ್ರ ಸಹಕಾರ ಇದ್ರೆ ಇದೆಲ್ಲ ಸಾಧ್ಯ ಆಗುತ್ತೆ. ಅಡಿಗೆ ಮಾಡ್ತಿದ್ರ ಮೊದಲ ಅದೇನಾಗೈತ್ರಿ ಹಡ್ಡಿ ಎಲ್ಲ ಪೂರಾ ಒಂದು ಫ್ಲೋರ್ ಎಲ್ಲ ಒಡೆದ್ ಬಿಟ್ಟೈತ್ರಿ. ಪದೇ ಪದೇ ನೀವು ಪ್ರಯತ್ನ ಮಾಡಿರಿ. ಆ ಪ್ರಯತ್ನಕ್ಕೆ ಅವರೆಲ್ಲ ಸರಿಯಾದ ಸಹಕಾರ ಕೊಟ್ಟಿಲ್ಲ. ಇದನ್ನ ಅಲ್ರಿ CRP ಕೊಟ್ಟು ಹೊಡ್ಕೊಂಡು ಹೋಗ್ಯಾರ, PDO ಕೊಟ್ಟು ಹೊಡ್ಕೊಂಡು ಹೋಗ್ಯಾರ. ಅವರು ಇವ್ರು ಯಾರವ್ರು ಇಯೋದವ್ರು ಬಂದಿದ್ರು, ಅವ್ರು ಹೊಡ್ಕೊಂಡು ಅಂದ್ರೆ ಹೆಗ್ ನಡ್ಡೈತ್ರಿ. ಫ್ಲೋರ್ ಅರ್ಧಂಬರ್ಧ ಎಲ್ಲ ಹೋಗೇ ಬಿಟ್ಟೈತ್ರಿ. ಸಿಮೆಂಟ್ ಅದು ಇಟ್ಟಾರ್ರಿ ಇವ್ರಿ ಕಟ್ಟಾಕತ್ತಾರಲ್ರಿ, ಸಿಮೆಂಟ್ ಅದು ಇಟ್ಟಾರ. ಅಲ್ಲ ಅವ್ರ ಈ ಕಟ್ಟಡದಿಟ್ಟಾರೋ ಆ ಕಟ್ಟಡದಿಟ್ಟಾರ? ಈ ಕಟ್ಟಡದಿಟ್ಟಾರ. ಶೌಚಾಲಯದ ಅವ್ರ ಸಿಮೆಂಟ್ ಪೈಪು ಏನೇನ ಇಟ್ಟಾರ್ರಿ ಅದ್ರೊಳಗ. ಅದೇನಾಗೈತಿ ಫ್ಲೋರ್ ಎಲ್ಲಾ ಅರ್ಧಂಬರ್ಧ ಹೋಗಿ ಬಿಟ್ಟೈತ್ರಿ. ಅದನ್ನ ಹೇಳಾಕತ್ತ ಈಗ ಎಷ್ಟ್ರಿ 7-8 ತಿಂಗಳನ ಆತ್ರಿ. ನಾವು PDOರಿಗೆ ಸ್ವತಃ ಹೋಗಿ ಗ್ರಾಮ ಪಂಚಾಯತಿಗೆ ಹೋಗಿ ಕುಂತು ಇದನ್ನ ಮಾಡ್ಸಬೇಕ್ರಿ ಮೇಡಮ್ರ ಅಂತ ಹೇಳ ಅವತ್ತು ಇವ್ರು ಬಂದಿದ್ರು ಬಾದಾಮಿಲಿಂದ. ಅವರು ಈ ಅಧ್ಯಕ್ಷರು ಇಲ್ಲಲ್ರಿ, ಈ ಪಂಚಾಯತಿಗೆ ಅಧ್ಯಕ್ಷರು ಇಲ್ರಿ. ಅದ್ರ ಬದ್ಲಿ ಅವ್ರು ಇವ್ರು ಮಾಡ್ತಾರಂತ. ಅವ್ರ ಎದುರಿಗಿನ ಮೇಡಮ್ ಅವ್ರು ಹೇಳಿದ್ರು ಇದಕ್ಕ ಇವರು MLA ಅವ್ರ ಫಂಡ್ ಐತ್ರಿ ಸರ್, ಅದ್ರ ಕಾರ್ಯಯೋಜನೆ ಮಾಡ್ಕೊಂಡು ಅದನ್ನ ಮಾಡಿಸ್ತಾರೆ ಅಂದ ಬಾಳ ದಿವ್ಸ ಆತ್ರಿ. ಇನ್ನೂವರೆಗೂ ಮತ್ತ ಅವ್ರಿಗೆ ಯಾರಿಗೆ ಕೊಟ್ಟಾರಂತ ಅವ್ರಿಗೆ ಹೇಳೇನ್ರಿ ನಾನು. ಅವ್ರ ಮನೆ ಈಗ 2-3 ಸಲ ಕೇಳಿದ್ರು, ಇಂಜಿನಿಯರ್ ಬಂದ್ ನೋಡ್ಕೊಂಡು ಹೋಗ್ತಾರ್ರಿ, ಮಾಡ್ತಾರ್ರಿ. ಇಷ್ಟ ಹೇಳ ಸದ್ಯಕ್ಕೆ ಇದೊಂದು ರೂಮ್ ಸಹ ಸರಿಪಡಿಸ್ಕೋಬೇಕು ಅಷ್ಟೇ. ಸರಿನಾ ಐತ್ರಿ ಸರ್, ಮಾಡ್ಕೊಂಡು ಕರೆಕ್ಟ್ ಆಗಿ ಸರ್. ಬಟ್ ಏನೈತಿಲ್ಲ ಮೂಲಭೂತ ಸೌಕರ್ಯ ಸಮಸ್ಯೆ ಇಲ್ಲ. ಹುಡುಗರು ನೋಡಿದ್ರಿ ಶೌಚಾಲಯ ಇಲ್ಲ ಅಂತ ಲೇಡೀಸ್ ಟೀಚರ್ಸ್ ಮೊದಲು ಇತ್ರಿ, ಈಗ ಹೊಡೆದಾರ್ರಿ. ಅದನ್ನ ಹೊಡೆದ್ ಕಟ್ಟಾಕತ್ತಾರ. ಆದಷ್ಟು ಬೇಗ ಕೆಲಸ ಮಾಡಿದ್ರ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಕಾಂಟ್ರಾಕ್ಟರ್ ಅದಾರಲ್ರಿ, ನಮ್ ಪ್ರತಿ ಫೋನ್ ಹಚ್ತೀನ್ರಿ ಅವ್ರಿಗೆ. ಮೇಡಮ್ ನಾಳೆ ಸ್ಟಾರ್ಟ್ ಮಾಡ್ತೀವ್ರಿ, ಸ್ಲ್ಯಾಬ್ ಹಾಕುದೈತ್ರಿ, ಈಗ ಅದಕ್ಕೆ ಮಾಡಿ ಸ್ಲ್ಯಾಬ್ ಹಾಕ್ತೀವ್ರಿ. ಬ್ಯೂರೋ ರಿಪೋರ್ಟ್ ರಾಜೇಶ್ ಎಸ್ ದೇಸಾಯಿ, ಭಾರತ ವೈಭವ ನ್ಯೂಸ್, ಬಾಗಲಕೋಟೆ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send